ನನ್ನ ಹೆಸರು ನಾಗರಾಜು ಅಂತ, ಮಾಜಿ ಮಂಡಲ್ ಪ್ರಧಾನ್, ಈಗ ಹಾಲಿ ಶಿರಾ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ. ಈ ಒಂದು ಪುಣ್ಯ ಪ್ರಸಿದ್ಧ ಪಲ್ಲೇಶ್ವರನ ದೇವಸ್ಥಾನ, ಇದು ಶಿರಾ ತಾಲೂಕಿನಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ. ಇದು ಚೋಳರ ಕಾಲದಲ್ಲಿ ಗಂಗರ ಕಾಲದಲ್ಲಿ ಸ್ಥಾಪನೆ ಆದಂಥ ಒಂದು ಪುರಾಣ ಇದೆ. ಇಲ್ಲಿ ತನ್ನದೇ ಆದಂಥ ವಿಶೇಷತೆ ಇದೆ. ಹಿಂದೆ ಶಿರಾ ಕೆರೆ ತುಂಬಿದ ಮೇಲೆ ಇಲ್ಲಿ ಈ ಒಂದು ಭಾಗದಲ್ಲಿ ನೀರು ಈ ದೇವಸ್ಥಾನದಲ್ಲೇ ಹರಿತಿತ್ತು. ಹಿಂದೆ ನಾವು ನೋಡಿದರೆ 1987-88ರಲ್ಲಿ ಈ ಒಂದು ಲಿಂಗದ ಮೇಲೆ ಈ ಒಂದು ಈ ಶಿರಾ ಈ ಕೆರೆ ಇದೆಯಲ್ಲ, ದೊಡ್ಡ ಕೆರೆ ಹಿಂಭಾಗದಲ್ಲಿ ಅಟ್ಯಾಚ್ ಆಗಿರೋದ್ರಿಂದ ಇದು ಈ ಕೆರೆಯ ನೀರು ಈ ಪ್ರೋಕ್ಷಣೆ ಮಾಡಿ ನೀನು ಈ ಒಂದು ಕಲ್ಯಾಣಿ ರೀತಿಯಲ್ಲಿ ಹರಿತಾ ಇತ್ತು. ಇದು ತನ್ನದೇ ಆದಂಥ ವಿಶಿಷ್ಟವಾದಂಥ ಒಂದಿದೆ ಈ ದೇವಸ್ಥಾನ. ಇದು ನಿಜವಾಗ್ಲೂ ಇಲ್ಲಿ ಇವತ್ತು ನಮ್ಮ ಏನು ಸ್ವಾಮಿಯವರು ಇದ್ದಾರೆ, ಇವತ್ತು ಎಲ್ಲನೂ ಒಂದು ಕೂಡಿಸ್ಕೊಂಡು ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಇವತ್ತು ಕೆಲವರು ಈಗ ಇವತ್ತಿನ ಕಾಲದಲ್ಲಿ ನೀನು ದೇವಸ್ಥಾನಕ್ಕೆ ಹೋಗೋರು ಇದ್ದಾರೆ, ಹೋಗದೇ ಇರೋದಾರೆ, ಅದೆಲ್ಲರನ್ನೂ ಅವ್ರನ್ನ ಗಣನೆಗೆ ತಗೊಂಡು ಅವ್ರನ್ನೆಲ್ಲ ಕರೆಸಿ ಅವರ ಈ ಒಂದು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟು ಈ ಒಂದು ಕಾರಣಕ್ಕೆ ಇವತ್ತು ಈ ದ್ವಾರ ಬಾಗಿಲು ಇವತ್ತು 11 ಜ್ಞಾನ ಶಿವಮೂರ್ತಿ ಎಷ್ಟು 11 ಅಡಿ ಸ್ಥಾಪನೆ ಅದೇ. ನಿಜವಾಗ್ಲೂ ಅದು ಆ ಒಂದು ಕೀರ್ತಿ ಅವ್ರಿಗೆ ಸೇರಬೇಕು. ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಒಂದು ಸಹಾಯನ ನಾವು ಕೂಡ ಮಾಡಲಿದ್ದೀವಿ. ಇದು ಇನ್ನೂ ಅಭಿವೃದ್ಧಿ ಹೊಂದಬೇಕು ಅಂತ ನಾನು ಈ ಮೂಲಕ ಎಲ್ಲರಿಗೂ ಕೇಳ್ಕೊಂತೀನಿ. ಶಿವರಾತ್ರಿಯ ಶುಭಾಶಯಗಳು. ಶಿರಾ ದೊಡ್ಡಕೆರೆ ಹಿಂಭಾಗದಲ್ಲಿರುವಂಥ ಶ್ರೀ ಪಲ್ಲೇಶ್ವರ ಸ್ವಾಮಿ ಉದ್ಭವಲಿಂಗ ಈ ಜಾಗದಲ್ಲಿ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಸರ್. ಹಿಂಭಾಗದಲ್ಲಿ ನೀರಿದೆ, ಒಂದು ಹನಿನೂ ನೀರು ಬರೋದಿಲ್ಲ ಈ ಜಾಗದಲ್ಲಿ. ಪ್ರತಿಯೊಬ್ಬರು ಬಂದು ಇದಕ್ಕೆ ನೋಡುವಂಥ ಅವಕಾಶವನ್ನು ಕೊಟ್ಟಿದ್ದೀವಿ, ಭಕ್ತರು ಕೊಟ್ಟಿದ್ದಾರೆ. ಎಲ್ಲರೂ ಇದು ಒಳಗಡೆ ಒಂದು ಶಕ್ತಿ ಇದೆ ಸರ್. ಏನೇ ಅಂದ್ಕೊಂಡ್ರು ಈ ಜನದಲ್ಲಿ ಒಳ್ಳೆಯದಾಗುತ್ತೆ ಸರ್. ಈ ಜಾಗ ಒಂದು 5-6 ವರ್ಷದ ಹಿಂಭಾಗದಲ್ಲಿ ಏನೂ ಇರಲಿಲ್ಲ ಸರ್. ಈ ಪ್ರತಿ ದಿವಸನೂ ಬರ್ತಾ ಇದ್ದಾರೆ ಭಕ್ತರು, ಅವರಿಗೆ ಬೇಡಿದ್ದನ್ನು ಹೊರ ಕೊಡ್ತಾ ಇದ್ದೇನೆ ಅಯ್ಯಪ್ಪ. ಇದು ಒಂದು ಶಕ್ತಿ ಇದೆ ಸರ್. ಈಗ 11 ಅಡಿ ಮೇಲೆ ಲೋಕಾರ್ಪಣೆ ಆಗಿದೆ ಸ್ವಾಮಿ ಸಿದ್ಧರಬೆಟ್ಟದ ಗುರುಗಳಿರೋದ್ರಿಂದ ಈ ಜಾಗ ಅವರಿಂದನೂ ಇದಾಗಿದೆ ಸರ್. ತುಂಬ ಚೆನ್ನಾಗಿದೆ. ಯಾವ ಸರ್ ಪ್ರತಿ ಸೋಮವಾರ ಇದು ರುದ್ರಾಭಿಷೇಕ ಪೂಜೆ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ಇದೆ. ಅನ್ನದಾಸೋಹ ಇದೆ ಸರ್. ಆದರೆ ಭಕ್ತರೇ ತರ್ತಾರೆ ಸರ್ ಅನ್ನದಾಸ, ಅವರೇ ಪ್ರಸಾದ ನೀಡ್ತಾರೆ, ಅವರೇ 4 ಜನ ಅವರು ಊಟ ಮಾಡಿ ಹೋಗ್ತಾರೆ ಸರ್. ಇದು ಒಂದು ಶಕ್ತಿ ಇದೆ ಸರ್. ಇದು ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಸರ್ ಈ ಜಾಗದಲ್ಲಿ. ಈ ದಿನ ಶಿರಾ ನಗರ ಇದೊಂದು ಐತಿಹಾಸಿಕವಾದಂಥ ನಗರ. ಈ ನಗರವು ಕೋಟೆ ವ್ಯಾಪ್ತಿ ಒಳಗೊಂಡಿದ್ದು ಈ ದಿನ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಈ ಒಂದು ಮೂಲ ಉದ್ಭವ ಶ್ರೀ ಪಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವನ ಮೂರ್ತಿಯನ್ನು ಧ್ಯಾನ ಶಿವನಾಗಿ ವಿಗ್ರಹನ ರೂಪಿಸಿ ಇವತ್ತು ಅದನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ದಿನ. ಈ ಒಂದು ದೇವಸ್ಥಾನವು ಇತಿಹಾಸವುಳ್ಳ ಅಂತಕ್ಕಂಥ ದೇವಸ್ಥಾನ. ಈ ಒಂದು ಪ್ರದೇಶ ಈ ಹಿಂದೆ 700 ದನಗಳು ಮಲಗ್ತಿದ್ದಂತಹ ಜಾಗ. ಇದು ಬಹಳ ದೊಡ್ಡ ಬಂಡೆ ಇತ್ತು. ಇಂಥ ಬಂಡೆ ಒಡೆದು ಈ ಕೆರೆನೂ ಮತ್ತೆ ಶಿರಾ ಕೋಟೆನೂ ಸಹ ನಿರ್ಮಾಣ ಮಾಡಿರ್ತಾರೆ. ಆ ನಿರ್ಮಾಣ ಮಾಡೋ ಕಾಲದಲ್ಲಿ ರಂಗಪ್ಪ ನಾಯಕನ ಒಂದು ಕಾಲದಲ್ಲೇ ಸಹ ಈ ಒಂದು ಭಾಗದ ಜನಗಳು ವ್ಯವಸಾಯ ಮಾಡಿಕೊಂಡು ತಮ್ಮ ವೃತ್ತಿ ಜೀವನವನ್ನು ನಡೆಸ್ಕೊಂಡು ಸಂತೋಷವಾಗಿ ಒಂದು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡಲಿ ಅಂತಂದೇಳಿ ರಂಗಪ್ಪ ನಾಯಕನ ಕಾಲದಲ್ಲೇ ಸಹ ಈ ಒಂದು ಕೆರೆ ನಿರ್ಮಾಣ ಆಗಿರ್ತೈತೆ. ಅಂಥ ಕಾಲದಲ್ಲೂ ಸಹ ಇಲ್ಲಿ ಉದ್ಭವ ಒಂದು ಶಿವನ ಲಿಂಗ ಒಂದು ಸಿಕ್ಕಿರೋದು ಪ್ರಯುಕ್ತವಾಗಿ ಈ ಪಲ್ಲೇಶ್ವರ ಒಂದು ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಹಿಂದಿನ ಕಾಲದಿಂದಲೂ ಇಲ್ಲಿ ಅನೇಕ ದೇವತಾ ಕಾರ್ಯಗಳು ಕೈಂಕಾರ್ಯಗಳು ಪೂಜೆಗಳು ನಡೆಸ್ಕೊಂಡು ಬರ್ತಾ ಇದ್ವು. ಈ ಒಂದು ದೇವಸ್ಥಾನಕ್ಕೆ ವಿಶಿಷ್ಟವಾದಂಥ ಒಂದು ಚರಿತ್ರೆ ಇದೆ. ಏಕೆಂದರೆ ಕೆರೆ ಏರಿಯಾ ಒಂದು ಒಳಗೊಂಡು ಸುಮಾರು ದೂರ ಇದ್ದರೂ ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಯಾವುದೇ ನೀರು ಸಹ ಹರಿದೇನೆ ಅದು ಸ್ವಚ್ಛವಾಗಿ ಇರೋಂತಕ್ಕಂಥ ಶಕ್ತಿ ಹೊಂದ್ಕೊಂಡಿರ್ತಕ್ಕಂಥ ದೇವಸ್ಥಾನ ಆಗಿರ್ತದೆ. ಮತ್ತು ಈ ದೇವಸ್ಥಾನವು ಇತ್ತೀಚೆಗೆ ಈ ಒಂದು ಭಾಗದಲ್ಲಿ ಹೋಗ್ತಾ ಬರ್ತಾ ಭಕ್ತರುಗಳು ಇಲ್ಲಿ ಅರಿಕೆ ಮಾಡ್ಕೊಂಡು ಹೋಗಿರೋದು ಹೆಚ್ಚಿನಾಗಿದ್ದರಿಂದ ಎಲ್ಲ ಭಕ್ತರು ಇತ್ತೀಚಿನ ದಿನಗಳಲ್ಲಿ ಇದನ್ನು ಜೀರ್ಣೋದ್ಧಾರವಾಗಿ ತಮ್ಮ ಕೈಗಿಲಾದಂಥ ತನು ಮನ ಧನಗಳನ್ನು ಕೊಟ್ಟು ಈ ಒಂದು ಭಕ್ತರ ಸಹಯೋಗದೊಂದಿಗೆ ಇದನ್ನು ಪುನಶ್ಚೇತನ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲರಿಗೂ
ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅಂದುಕೊಂಡಂತೆ ಈ ಪರಮೇಶ್ವರನ ವಿಗ್ರಹ ಇಂದು ಲೋಕಾರ್ಪಣೆ ಆಗಿದೆ. ಪೂಜ್ಯರ ಅಮೃತಾಸ್ತ್ರದಿಂದ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಟಿ ಬಿ ಜಯಚಂದ್ರ ಅವರ ಅಮೃತಾಸ್ತ್ರದಿಂದ ಶಿವನ ವಿಗ್ರಹ ಇಂದು ಲೋಕಾರ್ಪಣೆ ಆಗಿದೆ. ಸಾಂಗೋಪವಾಗಿ ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತಾದಿಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಶಿವನ ಅನುಗ್ರಹ ಪಡ್ಕೊಂಡು ಹೋಗಿದ್ದಾರೆ. ಸಂಜೆ ಕೂಡ ಜಾಗರಣ ಕಾರ್ಯಕ್ರಮ ಇರ್ತದೆ, ಪ್ರಸಾದ ವಿನಿಯೋಗ ಇರ್ತದೆ. ಇನ್ನೂ ಹೆಚ್ಚಿನ ಬಂದು ಪರಮೇಶ್ವರನ ಈ ವಿಗ್ರಹವನ್ನು ದರ್ಶನ ಮಾಡ್ಕೊಳ್ತಾ ಹಾಗೆ ಪಲ್ಲೇಶ್ವರ ಸ್ವಾಮಿಯ ಸ್ವಯಂಭೂ ಲಿಂಗವನ್ನು ದರ್ಶನ ಪಡ್ಕೊಂಡು ಮಹಾಶಿವರಾತ್ರಿ ಎಲ್ಲರೂ ಕೃಪಾರ್ಥರಾಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ.